ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮನೆಯವರಿಗೆ ಇದೆ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತು ನಾನು ಶನಿವಾರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ನೀವು. ನನ್ನ ಕಾಲು ಏನಾಗಿದೆ ಅಂತ ಹೇಳ್ಬೋದು. ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ನೋವಾಗ್ತಾ ಇದೆ ಕಾಲೆಲ್ಲ. ನನಗೆ ಅದು ಕಾಲ ಮೇಲೆ ಎಣ್ಣೆ ಚೆಲ್ಕೊಂಡ್ರಿಂದ ಕಾಲೆಲ್ಲ ಅದೇ ನೆವೆ ಬರುತ್ತಲ್ಲ ಆ ಥರ ಬರ್ತಾ ಇದೆ. ನನಗೆ ತುಂಬ ಪೇನ್ ಆಗ್ತಿದೆ. ನಾನು ಊರಿಗೆ ಹೋದಾಗಿಂದನೂ ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ನಾನು ಊರಿಂದ ಬಂದೆ, ಎಣ್ಣೆ ಚೆಲ್ಕೊಂಡು ಬಂದಮೇಲೆ ಅಂತೂ ಮನೇಲಿ ಏನೂ ಕೆಲಸ ಮಾಡಿಲ್ಲ. ಎಲ್ಲ ಹಂಗೆ ಅಲ್ಲಲ್ಲ ಎಲ್ಲೆಲ್ಲಿದೆ ಅಲ್ಲೇ ಸಾಮಾನುಗಳೆಲ್ಲ ಬಿತ್ಕೊಂಡಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಅಂತೂ ಅವ್ನು ಮ್ಯಾಗಿ ನೂಡಲ್ಸ್ ಅದು ಇದು ಏನೇನೋ ಮಾಡ್ಕೊಂಡು ಅವನು ಫುಲ್ ಅಡುಗೆ ಮನೆಯೆಲ್ಲ ಗಲೀಜು ಮಾಡಿಟ್ಟಿದ್ದಾನೆ. ನಾನು ಅಷ್ಟೇ ಅಮ್ಮನ ಮನೆಯಿಂದ ಬಂದೆ ಶುಕ್ರವಾರ. ಅಮ್ಮ ಅಲ್ಲಿಂದನೇ ಸಾಂಬಾರು ಕೊಟ್ಟಿದ್ದು, ಬರೀ ಅನ್ನಕ್ಕೊಂದು ಇಟ್ಕೊಂಡಿದ್ದೆ ಅಷ್ಟೇ. ಈ ಬೆಳಗ್ಗೆನೂ ನಾನೇನು ತಿಂಡಿ ಮಾಡಿಲ್ಲ. ಇವಾಗ ಟೈಮ್ 2 ಗಂಟೆ ಆಗ್ತಾಯಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನವರಾತ್ರಿಯ 3ನೇ ದಿನ. ಮನೆಯೆಲ್ಲ ತುಂಬ ಗಲೀಜಿದೆ. ಪೂಜೆ ಮಾಡೋಣ ಅಂದ್ಕೊಂಡೆ, ಹಂಗೆ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತೆಲ್ಲ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ. ಅಂಗಡಿ ಕೆಲಸಗಳು ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಫ್ರೆಂಡ್ಸ್. ಏನೂ ಮಾಡಿಲ್ಲ ಒಂದು ವಾರದಿಂದ. ಕಾಲಿಗೆ ಎಣ್ಣೆ ಚೆಲ್ಕೊಂಡಾಗಿಂದ ನಾನು ಅಂಗಡಿ ಕೆಲಸನೂ ಮಾಡಿಲ್ಲ, ಮನೆ ಕೆಲಸನೂ ಮಾಡಿಲ್ಲ. ಎಲ್ಲ ಗಜಿ ಥರ ಇದೆ. ಅಟ್ಲೀಸ್ಟ್ ಇನ್ನೂ ಎಷ್ಟು ದಿನ ಕೂತ್ಕೊಳ್ಳೋಕ್ಕಾಗುತ್ತೆ? ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು. ಮತ್ತು ಅಂಗಡಿಲಿ ಪೆಂಡಿಂಗ್ ಇರೋ ಕೆಲಸ ಹಂಗೆ ಬಿಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇವತ್ತಿಂದ ಸ್ವಲ್ಪ ಇದೆಲ್ಲ ಮಾಡ್ಕೊಳ್ಳೋಣ. ಸ್ವಲ್ಪ ದೀಪ ಅಂಟಿಸ್ಬಿಟ್ಟು ಇವತ್ತು 3ನೇ ದಿನ ಅಲ್ವಾ, ನವರಾತ್ರಿ 3ನೇ ದಿನ. ನಾನು ಊರಲ್ಲಿದ್ದೆ. ಇವತ್ತೇ ನೆನೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೀಪ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ತಿಲ್ಲ, ಆದರೂ ಟ್ರೈ ಮಾಡಿ ಸ್ವಲ್ಪ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಮ್ಮಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಅವನು ಕರ್ಕೊಂಡು ಹೋಗಬೇಕು ಡ್ಯಾನ್ಸ್ ಕ್ಲಾಸ್ಗೆ. ನಮ್ಮ ಯಜಮಾನ್ರು ಬಂದರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ನಾನೇ ಅಷ್ಟು ಕೆಲಸ ಎಲ್ಲ ಮಾಡಿಕೊಂಡು ಅವಳನ್ನು ಕ್ಲಾಸ್ ಕರ್ಕೊಂಡು ಹೋಗಬೇಕು. ಬನ್ನಿ, ಇವತ್ತು ನಾನು ಬೆಳಗ್ಗೆ ಈಗ ಮಧ್ಯಾಹ್ನ 1:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿವಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ನಿಮಗೆ ಕೊಡಿ. ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮು ಮತ್ತು ನನ್ನ ಮೈದನವ್ರ ಮಗಳು ಇಬ್ಬರು ಅಕ್ಕ ತಂಗಿದ್ದೀರಿ, ಇಬ್ಬರು ಸೇರ್ಕೊಂಡು ಫ್ರೆಂಡ್ಸ್ ಮನೆಯೆಲ್ಲ ಗಬ್ಬಿಡ್ಸಿಡ್ತಾ ಇದ್ದಾರೆ. ಪೇಂಟ್ ತೊಗೊಂಡು ಈ ರೀತಿ ಪೇಪರ್ ಮೇಲೆ ಎಲ್ಲ ಮಾಡಿಡ್ತಾ ಇದ್ದಾರೆ. ಕೈ ನೋಡಿ ತುಂಬ ಗಲೀಜು ಮಾಡ್ಕೊಂಡಿದ್ದಾಳೆ. ನಮ್ಮಮ್ಮು ಅಂತೂ ತುಂಬ ಈ ಥರ ಪೇಂಟ್ ಹಾಳು ಮಾಡ್ತಾ ಇರ್ತಾಳೆ. ಗೋಡೆಗೆ ಎಲ್ಲ ಕಡೆನೂ ಬರೆದ್ಬಿಡ್ತಾಳೆ. ಆಮೇಲೆ ಸರಿ ಇನ್ನೇನು ಬೈದು ಎಲ್ಲ ಎತ್ತಿಟ್ಟಾಯಿತು. ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ನಾನ ಮಾಡಿಕೊಂಡು ದೇವ್ರ ದೀಪನೂ ಸಹ ಎಲ್ಲ ತೊಳೆದಿಟ್ಕೊಂಡೆ ನಾನು. ನಿಮ್ಮನೆಯಲ್ಲೂ ಕೂಡ ಮಕ್ಕಳುಗಳು ಇದೇ ಥರ ಚಿಕ್ಕ ಪುಟ್ಟ ಚೇಷ್ಟೆಗಳು ಮಾಡ್ತಾ ಇರ್ತಾರೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಅದಕ್ಕೆ ಏನು ಮಾಡೋದು ಅಂತ ಸೊಲ್ಯೂಷನ್ನು ಕೊಡಿ. ಮತ್ತು ನೋಡಿ, ಇವಾಗ ನಾನು ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡಿದ್ದೆ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಇವತ್ತು ನಾನು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲಿಲ್ಲ. ಯಾಕೆ ಅಂತಂದರೆ ನಾನು ಅಂಗಡೀಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ಮಳೆ ಅಂತೂ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್, ಮಳೆ ಕಮ್ಮಿನೇ ಆಗಿಲ್ಲ. ಹಂಗಾಗಿ ನಾನು ಅಂಗಡಿನೂ ತೆಗಿಯೋಕ್ಕಾಗಲಿಲ್ಲ. ಮನೆಯಲ್ಲೇ ಎಲ್ಲ ಸ್ವಲ್ಪ ಒಟ್ಟಿನಲ್ಲಿ ಅಂತೂ ಇಂತೂ ಕಷ್ಟಪಟ್ಟು ಮನೆ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್. ಈಗ ಒಂಥರ ನೆಮ್ಮದಿ ಅನಿಸ್ತಿದೆ. ಇನ್ನೇನಿದ್ರು ನಾಳೆನೇ ನಾನು ಅಂಗಡಿ ಕೆಲಸ ಎಲ್ಲ ಮಾಡ್ಕೋಬೇಕಾಗಿರೋದು. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಮನೇಲಿ ದೇವ್ರ ದೀಪ ಎಲ್ಲ ಹಚ್ಚಿದ ಮೇಲೆ ಹಾಗೆ ಸಮಾಧಾನ ಆಯಿತು. ಇವಾಗ ನೋಡಿ, ಮಳೆ ನೋಡಿ ಎಷ್ಟು ಮಧ್ಯಾಹ್ನದಿಂದ ಮಳೆ ಬರ್ತಾನೆ ಇದೆ, ನಿಲ್ಲೇ ಇಲ್ಲ ಇದು. ಸದ್ಯ ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಬೇಗ ಅಂದರೆ ಲೇಟೇ ಮಾಡಿದ್ದೀನಿ, ತುಂಬ ಲೇಟಾಗಿ ಮಾಡಿಕೊಂಡೆ. ಯಾಕೆಂದರೆ ಮಳೆ ಬರ್ತಾ ಇದೆ, ಹಾಗಾಗಿ ನಿಧಾನಕ್ಕೆ ಸ್ವಲ್ಪನೇ ಕೆಲಸಗಳನ್ನ ಮಾಡಿಕೊಂಡೆ. ನಾನು ಈಗ ಸ್ವಲ್ಪ ಹೊತ್ತು ಕಾಫಿ ಮಾಡ್ಕೊಂಡು ಕೊಡಿದೆ. ಅಮ್ಮು ಇದಿಲ್ಲ, ಕೆಳಗಡೆ ಹೋಗಿದ್ದು. ಇವಾಗ ಬಂದು ಹಾಲು ಬೇಕು ಅಂತ ಕೇಳಿದ್ರು ಅಂತೇಳಿ ಅವ್ಳಿಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಅಂಗಡಿ ಕೆಲಸ ಏನೂ ಆಗಿಲ್ಲ ಫ್ರೆಂಡ್ಸ್. ಮನೆ ಕೆಲಸ ಏನೋ ಮುಗಿಸ್ದೆ, ಹೆಂಗೋ ಅಂತೂ ಇಂತೂ ಕಷ್ಟಪಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಬಟ್ ಅಂಗಡಿ ಕೆಲಸ ಯಾವುದೂ ಆಗಲೇ ಇಲ್ಲ. ನಾನೇನು ಅಂದ್ಕೊಂಡೆ ಅಂದರೆ ಇವತ್ತು ಸ್ವಲ್ಪ ಅಂಗಡಿಲಿ ಲೈನಿಂಗು ಫಾಲ್ಸು ಇದೆಲ್ಲ ತಂದಿಟ್ಕೊಬಿಡೋಣ. ಒಲಿಲಿ ಅಟ್ಲೀಸ್ಟ್ ಹೊಲಿಯೋಕ್ಕಾಗಿಲ್ಲ ಅಂದ್ರೂ ನನಗೆ ಅಂಗಡಿಯಿಂದ ಏನೇನು ತರಬೇಕು ಅದನ್ನು ತಂದ್ಕೊಬಿಟ್ಟು ಮತ್ತು ಎಂಬ್ರಾಯ್ಡ್ರಿ ಕೊಡಬೇಕಾಯ್ತು. ಬ್ಲೌಸ್ ಸ್ಟಿಚ್ ಮಾಡಿದೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಇಲ್ಲ, ಮಿಷಿನ್ ಎಂಬ್ರಾಯ್ಡ್ರಿ ಕೊಡಬೇಕಾಗಿತ್ತು. ನಾನು ಅದನ್ನ ಅಂಗಡಿ ಕೊಟ್ಬಿಟ್ಟು ಮತ್ತು ಹಾಗೆ ಕುಚ್ಚೋರಿಗೆ 1-2 ಸೀರೆ ಕುಚ್ಚಿತ್ತು, ಕುಚ್ಚನ್ನು ಕೊಟ್ಟು ಬರೋಣ ಅಂತ ಅಂದ್ಕೊಂಡೆ. ಬಟ್ ಸುಮಾರು ಮಧ್ಯಾಹ್ನ 3-3:30 ಅಂತ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಆವಾಗ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇನ್ನೂ ಕಮ್ಮಿ ಆಗಿಲ್ಲ ಮಳೆ. ಇದು ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ. ನಾನು ಹಂಗೂ ಸ್ವಲ್ಪ ಕಮ್ಮಿ ಆದಾಗ ಅಂಗಡಿ ತೆಗೆಯೋಣ ಅಂದ್ಕೊಂಡೆ. ಬಟ್ ಕಾಲು ಗಾಯ ಇರೋದ್ರಿಂದ ನಾನು ಅಂಗಡಿಗೆ ಹೋಗೋಕ್ಕೆ ಭಯ ಆಯಿತು. ಸ್ವಲ್ಪ ನೀರೇನಾದರೂ ಅದಕ್ಕೆ ತಾಗಿದ್ರೂ ಸಪ್ಟಿಕ್ ಆಗಿಬಿಡುತ್ತೆ ಅಥವಾ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಏನಾದರೂ ಸಪ್ಟಿಕ್ ಥರ ಆಗಿಬಿಟ್ಟು ನೀರು ಬೀಳಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಕಸ್ಮಾತ್ ತಪ್ಪಿ ಚೂರು ಬಿದ್ದರೂ ಯಾಕೆ ಬೇಕು ಅಂದ್ಬಿಟ್ಟು ಈಗ ಅಂದೋಸ್ಕರ ನೋವೇ ಸಾಕು, ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಇವತ್ತು ಅಂಗಡಿ ಬಾಗಿಲನ್ನ ಇವತ್ತು ನಾನು ತೆಗೆಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಸಾಕು, ದೇವರೇ ಒಂದಿನ ಲೇಟಾದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊತೀನಿ. ಇವಾಗ ನಾನು ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇವಾಗ ಉಪ್ಸಾರು ಮಾಡಬೇಕು ಅನ್ಕೋತಾ ಉಪ್ಸಾರು ಮಾಡೋಕ್ಕೆ ಖಾರ ಇಲ್ಲ ನೋಡಿದೆ ಫ್ರಿಜ್ಜನ್ನೇ. ಇವಾಗ ನಮಗೆ ಬೇಗ ಆಗೋದು ಅಂದರೆ ರಸಮು. ಈ ವೆದರ್ಗೂ ರಸಮ್ ಸರಿ ಹೋಗುತ್ತೆ, ಹಾಗಾಗಿ ಬೇಳೆ ರಸ ಮಾಡ್ಬಿಡ್ತೀನಿ. ಇವಾಗ ಬೇಳೆ ರಸ ಮಾಡಿದ್ರೆ ಟೇಸ್ಟ್ ಇರುತ್ತೆ, ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅಮ್ಮಗೆ ತುಂಬ ಇಷ್ಟ, ಅವಳಿಗೆ ರಸ ಮಾಡೋದು ತುಂಬ ಇಷ್ಟ. ಹಾಗಾಗಿ ಅದನ್ನೇ ಮಾಡಿಬಿಟ್ಟು ನನಗೂ ಇಷ್ಟ. ರಸ ಮಾಡಿ ಹಪ್ಪಳ ಮಾಡಿ ಅನ್ನ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಬೇಳೆ ರಸಕ್ಕೆ ನಾನು ಒಂದು ಸ್ವಲ್ಪನೇ ಹಾಕ್ತೀನಿ, ಬೇಳೆ ಜಾಸ್ತಿ ಬೇಡ, ಒಂದು ಸ್ವಲ್ಪ ಬೇಳೆ ಹಾಕೊಂಡು ಇವಾಗ ನಾನು ಜೊತೆಗೆ 1-2 ಟೊಮೊಟೊನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊತೀನಿ ಫ್ರೆಂಡ್ಸ್. ಇವಾಗ
ಯೂಶ್ವಲಿ ನಾನು ಕೆಲವೊಂದು ಸತಿ ಬೇಳೆ ಹಾಕ್ತಿರಾನೇ ರಸಮ್ ಮಾಡ್ತೀನಿ. ಇವತ್ತು ಅನ್ನಕ್ಕೆ ಮಾಡ್ತಾರಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಅಂತೇಳಿ ನಾನು ಬೇಳೆ ಹಾಕ್ಕೊಂಡು ರಸನ ಮಾಡ್ತಾಯಿದ್ದೀನಿ. ಬೇಯಿಸ್ಕೊಂಡು ಕಟ್ಟೆಲ್ಲ ಬೇರೆ ಮಾಡಿಟ್ಕೊಂಡಿದ್ದೆ. ಬೇಳೆ ಯಾಕೋ ಬೆಂದಿರಲಿಲ್ಲ ಸ್ವಲ್ಪ, ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಬೇಳೆ ಬೆಂದಿದ್ರೆ ಕೈಯಲ್ಲೇ ನಾವು ಅದನ್ನು ಸ್ಮ್ಯಾಶ್ ಮಾಡಿಕೊಡ್ಬೋದು. ಬೆಂದಿಲ್ದಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ. ಮತ್ತು ಇದಕ್ಕೆ ರಸಮ್ಗೆ ಫ್ರೆಶ್ಶಾಗೆ ಹಾಕ್ತಾನೆ ಜೀರಿಗೆ ಮೆಣಸನ್ನ ಹುರ್ದು ಪುಡಿ ಮಾಡ್ಕೊಂಡು ಹಾಕಿದ್ರೆ ರಸಮ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ರಸಮ್ಗೆ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಯಾವಾಗಲೂ, ಬಟ್ ಈ ರಸಮ್ಗೆ ಬೇಳೆ ರಸಮ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ. ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಈಗ ಒಗ್ಗರಣೆನೂ ಮಾಡಿಕೊಂಡೆ. ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ತೀನಿ ಫ್ರೆಂಡ್ಸ್, ಹುಣ್ಸೆಹಣ್ಣು ರಸನೂ ಹಾಕ್ತೀನಿ ಇದಕ್ಕೆ ನಾನು. ಅಮ್ಮು ಯಾವಾಗಲೂ ಅಷ್ಟೇ ಇದೇ ಥರ ಬಂದು ಕೂತ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಬಟ್ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಏನೂ ಡಿಸ್ಟರ್ಬ್ ಮಾಡ್ತಾಯಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಇಲ್ಲ ಬೈತೀನಿ ಇಲ್ಲ ಹೊಡಿತೀನಿ ಅಂತೇಳಿ. ಇಷ್ಟೊತ್ತವರೆಗೂ ನೋಡಿ ಚೆನ್ನಾಗೇ ಇರ್ತಾಳೆ ಅವಳು. ಸಡನ್ನಾಗಿ ಹೋಗಿ ಹಾಗೆ ಮಲ್ಕೊಬಿಡ್ತಾಳೆ. ಹಂಗೆ ಅವಳು ಊಟ ಮಾಡೋ ಟೈಮ್ ಕರೆಕ್ಟಾಗಿ ಹೋಗಿ ಮಲ್ಕೊಬಿಡ್ತಾಳೆ. ರಸಮ್ ಆಗ್ತಾಯಿದೆ. ಇವಾಗ ರಸಮ್ ಆದಮೇಲೆ ನಾನು ಹಪ್ಳನೂ ಕರ್ಕೊಂಡೆ. ಹಪ್ಳ ಎಲ್ಲ ಕರ್ಕೊಂಡ ನಂತರ ನಾನು ಅವಳಿಗೆ ನೋಡಿ ಇಲ್ಲೇ ಇದ್ಲು ಇಷ್ಟೊತ್ತವರೆಗೂ. ಸಾಂಬಾರು ಆಗುತ್ತೆ ಅನ್ನೋ ಟೈಮ್ಗೆ ಹೋಗಿ ಮಲಗಿಬಿಡ್ತಾಳೆ ಅವಳು. ಆವಾಗ ಎದೊಳಿಸಿ ನಾನು ಊಟ ಮಾಡಿಸ್ಬೇಕು ಅವಳಿಗೆ. ಹಿಂಗೆ ಆಟ ಆಡ್ಕೊಂಡಿದ್ದು ಒಂದು 5 ನಿಮಿಷಕ್ಕೆ ನಾನು ನಿದ್ದೆ ಮಾಡಿಬಿಡ್ತೀನಿ ಅಂತ ಹೋಗ್ಬಿಡ್ತಾಳೆ. ಇವತ್ತು ಹಾಗೆ ಮಾಡಿದ್ಲು. ರಸಮ್ ಇನ್ನೂ ರೆಡಿ ಆಗ್ತಾಯಿತ್ತು, ಅನ್ನ ಏನೋ ಆಗಿತ್ತು. ಬಟ್ ರಸಮ್ ರೆಡಿ ಆಗೋ ಅಷ್ಟರಲ್ಲಿ ಅವಳು ನಾನು ಮಲ್ಕೊಬಿಡ್ತೀನಿ ಅಂತೇಳಿ ಹೋಗಿ ಮಲ್ಕೊಬಿಟ್ಟಿದ್ಲು. ಸುಮ್ಮನೆ ಟಿ ವಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಬಿಡ್ತಾಳೆ. ಇವಾಗ ನಾನು ಅಮ್ಮಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು, ಅವಳಿಗೆ ತುಪ್ಪ ಹಾಕಿದ್ರೆ ತಿಂತಾಳೆ ಇಷ್ಟಪಟ್ಟು ಅಂದ್ಬಿಟ್ಟು ತುಪ್ಪ ಹಾಕ್ಕೊಂಡು ಹಪ್ಳನೂ ಮಾಡಿದ್ದೆ. ಹಪ್ಳ ಸಂಡಿಗೆ ಎಲ್ಲ ಮಾಡ್ಕೊಂಡು ತೊಗೊಂಡೋದ್ರೆ ನೋಡಿ ನಿದ್ದೆಗಣ್ಣಲ್ಲಿದ್ದಾಳೆ. ಶ್ರೇಯು ಅವಳನ್ನ ಎದೊಳಿಸಿದ್ದಾಳೆ, ಹಿಂಗೆ ಕೂತ್ಕೊಂಡಿದ್ದಾಳೆ. ಹಿಂಗೆ ತಿನ್ನಿಸೋದು ಆಲ್ಮೋಸ್ಟ್ ನೈಟೆಲ್ಲ ಇವಳು ಇದೇ ಥರ ಊಟ ಮಾಡೋದು. ಏನಾದರೂ ಮೂಡ್ ಚೆನ್ನಾಗಿದ್ರೆ ಮಾತ್ರ ಬೇಗ ತಿಂತಾಳೆ. ಅವಳದು ಊಟ ಆದಮೇಲೆ ನಾನು ಸ್ವಲ್ಪ ಊಟ ಮಾಡಿಕೊಂಡು ಕಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡೆ. ಸ್ವಲ್ಪ ಡ್ರೈ ಆಗಲಿ ಅಂತ ಯಾರೋ ಹೇಳಿದ್ರು, ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಬೇಗ ಡ್ರೈ ಆಗುತ್ತೆ ಅಂತೇಳಿ ಹಚ್ಕೊಂಡು. ಇವತ್ತಿನ ವ್ಲಾಗು ಇದಾಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.